ಎಲ್ಲರೂ ನಮಸ್ಕಾರ. ನಾಟ್ ಕಾಯಿನ್ ಮೈನಿಂಗನ್ನು ತುಂಬ ದಿನದಿಂದ ಮಾಡ್ಕೊಂಬರ್ತಾಯಿದ್ದೀವಿ. ಹಾಗೆ ವೋಚರ ಕನ್ವರ್ಟ್ ಮಾಡ್ಕೊಂಡು ವಿಡ್ರಾ ಕೂಡ ಮಾಡ್ಕೊಂಡಿದ್ವಿ. ಆ್ಯಂಡ್ ಇವಾಗ ನಮ್ಮ ಒಂದು ನೋಟ್ ಕಾಯಿನ್ ಟೋಕನ್ನು ಲಿಸ್ಟಿಂಗ್ ಆಗ್ತಾಯಿದೆ 3 to 4 ಡೇಸಲ್ಲಿ. ಸೊ ಅದನ್ನು ವಿಡ್ರಾ ಮಾಡೋ ಟೈಮ್ ಬಂದಿದೆ. ಸೊ ಅದನ್ನು ಹೇಗೆ ವಿಡ್ರಾ ಮಾಡೋದಂದರೆ, ನೋಟ್ ಕಾಯಿನ್ನ ಓಪನ್ ಮಾಡ್ಕೊತೀರಾ, ಕೆಳಗಡೆ ನಿಮಗೆ ಕನೆಕ್ಟ್ ವ್ಯಾಲೆಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಸೊ ಆಲ್ರೆಡಿ ನಾನು ತುಂಬ ಪೋಸ್ಟಲ್ಲೆಲ್ಲ ಹಾಕಿದೆ, ಟೋನ್ ಕೀಪರ್ ವ್ಯಾಲೆಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಸೊ ನಿಮ್ಮ ಹತ್ರ ಏನೋ ಟೋನ್ ಕೀಪರ್ ವ್ಯಾಲೆಟ್ ಇತ್ತು ಅಂದರೆ ಆ ಒಂದು ವ್ಯಾಲೆಟನ್ನು ಕನೆಕ್ಟನ್ನು ಮಾಡ್ಕೊಳ್ಳಿ. ಟೋನ್ ಕೀಪರ್ ವ್ಯಾಲೆಟ್ ಇಲ್ಲ ಅಂದರೆ ಕ್ರಿಯೇಟ್ ಮಾಡ್ಕೊಳ್ಳಿ, ತುಂಬಾ ಸಿಂಪಲ್ ಆಗೈತೆ. ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿದ್ದೀನಿ ಈ ಅಪ್ಲಿಕೇಶನ್ದು. ಸೊ ಓಪನ್ ಮಾಡ್ಕೊಳ್ಳಿ, ಡೌನ್ಲೋಡ್ ಮಾಡಿಕೊಂಡು ಒಂದನ್ನು ಕೂಡ ಕನೆಕ್ಟನ್ನು ಮಾಡ್ಕೊಳ್ಳಿ, ವ್ಯಾಲೆಟನ್ನು ಕೂಡ ಕ್ರಿಯೇಟ್ ಮಾಡ್ಕೊಳ್ಳಿ. ಕ್ರಿಯೇಟ್ ಮಾಡ್ಕೊಂಡು ಅಲ್ಲಿ ಟೋನ್ ಕೀಪರ್ ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀರಾ, ಕನೆಕ್ಟ್ ಅಂತ ಬರುತ್ತೆ, ಕನೆಕ್ಟನ್ನು ಸೆಲೆಕ್ಟ್ ಮಾಡ್ಕೊತೀರಾ. ಆ ಒಂದು ವ್ಯಾಲೆಟ್ ಕೂಡ ಸಕ್ಸಸ್ಫುಲಿ ಕನೆಕ್ಟ್ ಆಗ್ತದೆ. ಆ್ಯಂಡ್ ಮೇಲ್ಗಡೆ ನಿಮಗೊಂದು ಆರೋ ಮಾರ್ಕ್ ಕಾಣಿಸ್ತೈತಲ್ಲ ಅದನ್ನು ಕ್ಲಿಕ್ ಮಾಡಿ. ಸೊ ನಿಮಗೆ 3 ರೀತಿ ಆಪ್ಷನ್ ಬರುತ್ತೆ. ಲೆವೆಲ್ ಅಪ್ ಟು ಅರ್ನ್ ಮೋರ್ ಅಂದ್ಬಿಟ್ಟು. ಸೊ ಲೆವೆಲ್ ಅಪ್ ಟು ಅರ್ನ್ ಮೋರ್ ಅಂದರೆ ನೀವು 30 ದಿನಗಳ ಕಾಲ ನಿಮ್ಮ ಹತ್ರ ಇರುವಂತಹ ಅಷ್ಟು ಟೋಕನ್ನು ಕೂಡ ಸ್ಟೇಕನ್ನು ಮಾಡಬೇಕು. ಸೊ ಸ್ಟೇಕನ್ನು ಮಾಡೋದ್ರಿಂದ ನಮಗೆ 30 ಡೇಸ್ ಮೇಲೆ ವಿಡ್ರಾ ಮಾಡ್ಕೊಬೋದು. ಬಟ್ 30 ಡೇಸ್ವರೆಗೆ ಏನು ಸ್ಟೇಕ್ ಮಾಡಿರುತ್ತೆ ಅದಕ್ಕೆ ನಿಮಗೆ ಎಕ್ಸ್ಟ್ರಾ ರಿವಾರ್ಡ್ ಕೊಡ್ತಾರೆ. ಎಕ್ಸ್ಟ್ರಾ ರಿವಾರ್ಡ್ ಅಂದರೆ ಏನು ಅಂದ್ಬಿಟ್ಟು ಸ್ಪೆಸಿಫಿಕಲ್ ಅವರು ಸ್ಪೆಷಲಾಗಿ ಏನು ಮೆನ್ಷನ್ ಮಾಡಿಲ್ಲ, ಸರಿನಾ. ಸೊ ನೋಡಬೇಕು ಏನು ಕೊಡ್ತಾರೆ ಅಂದ್ಬಿಟ್ಟು. ಬಟ್ 100% ಏನಾದರೂ ರಿವಾರ್ಡ್ ಕೊಟ್ಟೇ ಕೊಡ್ತಾರೆ. ಬಟ್ ಏನು ರಿವಾರ್ಡ್ ಕೊಡ್ತೀವಿ, ಏನು ಕತೆ, ಅದ್ರ ಬಗ್ಗೆ ಯಾವ ಥರ ಇನ್ಫಾರ್ಮೇಷನ್ ಕೂಡ ಇಲ್ಲ. ಗೊತ್ತಾ, ನಾನು ಖಂಡಿತ ಟೆಲಿಗ್ರಾಮ್ಸಲ್ಲಿ ಅಪ್ಡೇಟನ್ನು ಮಾಡ್ತೀನಿ. ಸದ್ಯಕ್ಕೆ ಇವಾಗ ನಾನು ಈ ಒಂದು ಟೋಕನ್ನು ಹೇಗೆ ವಿಡ್ರಾ ಮಾಡೋದು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನೀವೇನಾದ್ರು ಸ್ಟೇಕ್ ಮಾಡಿರ್ತೀವಿ ಅಂದರೆ ಮಾಡಿಲ್ಲ ಒಬ್ಬರು, ನನಗೆ ಅಮೌಂಟ್ ಅರ್ಜೆಂಟ್ ಐತೆ, ನನಗೆ ಅಮೌಂಟು ಬೇಕು ಏನೋ 3 to 4 ಡೇಸಲ್ಲಿ ಅಂದರೆ ಬೇಕಾದ್ರೆ ವಿಡ್ರಾನ ಕೂಡ ಮಾಡ್ಕೊಬೋದು. ಸೊ ಈಗ ನಿಮಗೆ 2 ರೀತಿಯಲ್ಲಿ ವಿಡ್ರಾ ಮಾಡ್ಕೊಬೋದು, ಡೈರೆಕ್ಟಾಗಿ ಎಕ್ಸ್ಚೇಂಜ್ಗೆ, ಇಲ್ಲಾಂದರೆ ವ್ಯಾಲೆಟ್ಗೆ. ನನ್ನ ಪ್ರಕಾರ ಈ ವ್ಯಾಲೆಟು ಮಾಡಿಕೊಂಡ್ರೆ ಮತ್ತು ವ್ಯಾಲೆಟಿಂದ ಎಕ್ಸ್ಚೇಂಜ್ ಮಾಡಿಕೊಂಡ್ರೆ 2 ಸರಿ ಫೀಸ್ ಪೇ ಮಾಡಬೇಕಾಗುತ್ತೆ. ಸೊ ಅದರಿಂದ ಬೆಟರ್ ಡೈರೆಕ್ಟಾಗಿ ಎಕ್ಸ್ಚೇಂಜ್ಗೆ ಮೂವ್ ಮಾಡ್ಕೊಂಡ್ರೆ ಬೆಟರ್ ಅನ್ಕೊತೀನಿ. ಜಸ್ಟ್ ಎಕ್ಸ್ಚೇಂಜಸ್ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ನಿಮಗೆ 3 ರೀತಿಯಲ್ಲಿ ವಿಡ್ರಾನ ಮಾಡ್ಕೊಬೋದು. ಫಸ್ಟ್ ಬಂತು ಅಂದರೆ ಬೈನಾನ್ಸು, OKX. ಪ್ರೆಸೆಂಟ್ ಬೈನಾನ್ಸ್ ಬಂತು ಅಂದರೆ ಇಂಡಿಯಾದ ಅಪ್ರೂವ್ ಆಗೈತೆ, ಅದು ನೋಡ್ಕೊಳ್ಳೋಣ. ಬಟ್ ಸ್ವಲ್ಪ ಜನಕ್ಕೆ ಅದು ವರ್ಕ್ ಆಗ್ತಾಯಿಲ್ಲ. ಸೊ ಬೈನಾನ್ಸಲ್ಲಿದ್ದರೆ ಬೈನಾನ್ಸ್ಗೆ ವಿಡ್ರಾ ಮಾಡ್ಕೊಳ್ಳಿ. OKX ಬಂತು ಅಂದರೆ ಇಂಡಿಯನ್ ಯೂಸರ್ಸ್ಗೆ ಟ್ರೇಡಿಂಗನ್ನು ಮಾಡೋದಕ್ಕಾಗಲ್ಲ ಅಂತ ಅಫಿಷಿಯಲಿ ಅನೌನ್ಸ್ ಮಾಡಿಬಿಟ್ಟಿದ್ದಾರೆ. ಸೊ ಅದು OKXನ ಕಿತ್ತಾಕಬೇಕಾಗಿದೆ. ಸೊ 2 ಆಪ್ಷನ್ ಇರೋದು, ಬೈನಾನ್ಸು ಮತ್ತು ಬೈಬಿಟ್. ಸೊ ನಿಮ್ಮ ಹತ್ರ ಆಲ್ರೆಡಿ ಬೈಬಿಟ್ ಅಕೌಂಟು, ಬೈನಾನ್ಸ್ ಅಕೌಂಟ್ ಇತ್ತು ಅಂದರೆ ಯಾವುದನ್ನು ಬೇಕು ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಲ್ರೆಡಿ ಒಂದು ಪೋಸ್ಟ್ ಕೂಡ ಹಾಕಿದೆ, ಬೈಬಿಟನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂದ್ಬಿಟ್ಟು. ಇನ್ನೂ ಟೈಮ್ ಇದೆ. ಸೊ ನಾಳೆ ಅಂದರೆ ಇದನ್ನು ಕೂಡ ಮಾಡ್ಕೊಳ್ಳಿ. ಸದ್ಯಕ್ಕೆ ಏನು ಮಾಡ್ತೀನಿ, ನಾನು ಬೈಬಿಟ್ ಐತಲ್ಲ ಅದನ್ನು ಸೆಲೆಕ್ಟ್ ಮಾಡ್ಕೊತೀನಿ. ಎಸ್ ಐ ಹ್ಯಾವ್ ಇಟ್ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀನಿ. ಡೆಪಾಸಿಟ್ ಅಡ್ರೆಸ್ ಕೇಳುತ್ತೆ, ಹಾಗೆ ಮೆಮೊ ಕೂಡ ಕೇಳುತ್ತೆ. ಇದು ವೆರಿ ಇಂಪಾರ್ಟೆಂಟ್. ಇದ್ರಲ್ಲಿ ನಾನು ಮಿಸ್ ಆಯಿತು, ಒಂದು ಡಿಜಿಟ್ ಮಿಸ್ ಆಯಿತು ಅಂದರೆ ನಿಮ್ಮ ಅಷ್ಟು ಅಮೌಂಟ್ ಕೂಡ ವೇಸ್ಟ್ ಆಗಿಬಿಡುತ್ತೆ. ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಬೈಬಿಟನ್ನು ಓಪನ್ ಮಾಡ್ಕೊತೀರಾ, ಅಥವಾ ನಿಮ್ಮ ಹತ್ರ ಬೈನಾನ್ಸ್ ಇತ್ತು ಅಂದರೆ ಬೈನಾನ್ಸ್ನ ಓಪನ್ ಮಾಡ್ಕೊತೀರಾ. ಅದು ಆಸೆಟು ಏನಿರುತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮಗೆ ಡೆಪಾಸಿಟ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತಲ್ಲ 9th ಪೇಜು, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಡೆಪಾಸಿಟ್ ಕ್ರಿಪ್ಟೋ ಅಂತ ಬರುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಹಾಗೆ ನಿಮಗೆ ಮೇಲ್ಗಡೆ ಸರ್ಚ್ ಬಾರಲ್ಲಿ NOT ಅಂತ ಸರ್ಚ್ ಮಾಡಬೇಕು, ನಾಟ್ ಅಂದ್ಬಿಟ್ಟು. ಸೊ ಈಗ ನೋಟ್ ಕಾಯಿನ್ ಅಂತ ಓಪನ್ ಆಗುತ್ತೆ, ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಮೇಲ್ಗಡೆ ನಿಮಗೆ ವ್ಯಾಲೆಟ್ ಅಡ್ರೆಸ್ ಹೋಗುತ್ತೆ, ಅದ್ರ ಕೆಳಗಡೆ ಬಂತು ಅಂದರೆ ಟ್ಯಾಗ್ ಅಂತ ಒಂದು ಆಪ್ಷನ್ ಕಾಣಿಸ್ತೈತೆ. ಈ ಒಂದು ಟ್ಯಾಗ್ ಬಂತು ಅಂದರೆ ತುಂಬಾ ಇಂಪಾರ್ಟೆಂಟ್. ಟೋಟಲಾಗಿ ಒಂದು 7 to 8 ಡಿಜಿಟ್ ಇರುತ್ತೆ. ಸೊ ಅಷ್ಟನ್ನು ಕೂಡ ಕಾಪಿ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಒಂದು ವ್ಯಾಲೆಟ್ ಅಡ್ರೆಸ್ಸನ್ನು ಕೂಡ ಕಾಪಿ ಮಾಡ್ಕೊಳ್ಳಿ. ಫಸ್ಟ್ ಒಂದು ಬಂತು ಅಂದರೆ ವ್ಯಾಲೆಟ್ ಅಡ್ರೆಸ್ ಹಾಕ್ತೀರಾ. ಸೆಕೆಂಡ್ ಬಂತು ಅಂದರೆ ಅಲ್ಲಿ ಏನು ಟ್ಯಾಗ್ ಅಂತ ಇತ್ತು ಅದನ್ನು ಪೇಸ್ಟ್ ಮಾಡಿರ್ತೀರ. ಪೇಸ್ಟ್ ಮಾಡಿಬಿಟ್ಟು ಕೀಪ್ ಗೋಯಿಂಗ್ ಅಂತ ಐತಲ್ಲ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ವ್ಯಾಲೆಟ್ ಅಡ್ರೆಸ್ಸು ಮತ್ತು ಕೀ ಏನೈತೆ ಅದು ಮೆಮೊ 2 ಕೂಡ ಶೋ ಆಗ್ತದೆ, ಸರಿಯಾಗಿದೆಯಾ ಅಂದ್ಬಿಟ್ಟು. ಹೌದು ಸರಿಯಾಗಿದೆ ಅಂದ್ಬಿಟ್ಟು ಲುಕ್ಸ್ ಗುಡ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡಿ. ಬೈಬಿಟ್ಗೆ ಮತ್ತು ನಿಮಗೆ ಯಾವುದೇ ಥರ ಎಕ್ಸ್ಚೇಂಜ್ಗೆ ವಿಡ್ರಾ ಮಾಡೋಕ್ಕಿಂತ ಮುಂಚೆ ಆ ಒಂದು ಎಕ್ಸ್ಚೇಂಜಲ್ಲಿ KYC ಆಗಿರಬೇಕು, ಮಸ್ಟ್ ಆ್ಯಂಡ್ ಶುಡ್. KYC ಆಗಿಲ್ಲ ಅಂದರೆ ವಿಡ್ರಾ ಮಾಡೋದಕ್ಕೆ ಆಗೋದಿಲ್ಲ. ವಿಡ್ರಾ ಮಾಡೋದು ಮೇ ಬಿ ಬರೋದಕ್ಕೆ ಚಾನ್ಸ್ ಇಲ್ಲ ಅದು. ಸೊ ಆದ್ದರಿಂದ ಪ್ರತಿಯೊಬ್ಬರು ಕೂಡ ಬೈನಾನ್ಸ್ ಇರ್ಬೋದು, ಬೈಬಿಟ್ ಇರ್ಬೋದು, ಏನೇ ಎಕ್ಸ್ಚೇಂಜ್ ಇರ್ಬೋದು, KYCನ ಕಂಪಲ್ಸರಿ ಮಾಡ್ಕೊಳ್ಳಿ. ಸೊ KYC ಆದಮೇಲೆ ಕೆಳಗಡೆ ನಿಮಗೆ ಲುಕ್ಸ್ ಗುಡ್ ಆಯ್ತಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಐ ಕನ್ಫರ್ಮ್ ಅಂತಿದೆಯಲ್ಲ ಅದನ್ನು ಕ್ಲಿಕ್ ಮಾಡ್ಕೊತೀರಾ. ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಒಂದು ಟೋಕನ್ ಡೈರೆಕ್ಟಾಗಿ ನಿಮ್ಮ ಒಂದು ಎಕ್ಸ್ಚೇಂಜ್ಗೆ ಪಟ್ ಅಂತ ವಿಡ್ರಾ ಆಗೋದಿಲ್ಲ. ಸೊ ಲಿಸ್ಟಿಂಗ್ ಆಗೋ ಟೈಮಲ್ಲಿ, ಲಿಸ್ಟಿಂಗ್ ಆಗೋ 2 to 3 hours ಅನ್ನೋವಾಗ ನಿಮಗೆ ಆ ಒಂದು ಟೋಕನ್ನ ನಿಮ್ಮ ವ್ಯಾಲೆಟಿಗೆ ಕಳಿಸ್ತಾರೆ. ಸೊ ನಿಮ್ಮ ಎಕ್ಸ್ಚೇಂಜಿಗೆ ಕಳಿಸ್ತಾರೆ. ಇವಾಗ ಕೇಳ್ಬೋದು, ನನ್ನ ಹತ್ರ ಎಕ್ಸ್ಚೇಂಜ್ ಇಲ್ಲ ಬ್ರೋ, ನಾನು KYC ಕೂಡ ಮಾಡೋಕ್ಕಾಗ್ತಿಲ್ಲ, ನಂದು ಏಜ್ ಬಂತು ಅಂದರೆ ಅಂಡರ್ 18 ಐತೆ, ಏನು ಮಾಡೋದು ಅಂದ್ಬಿಟ್ಟು. ಸೊ ಆಗ ಏನು ಮಾಡ್ತೀರಾ ಅಂದರೆ ತುಂಬಾ ಸಿಂಪಲ್. ಇವಾಗ ನೀವು ವ್ಯಾಲೆಟ್ ಸೆಲೆಕ್ಟ್ ಮಾಡ್ಕೊಂಡ್ರಲ್ವಾ, ಎಕ್ಸ್ಚೇಂಜ್ ಸೆಲೆಕ್ಟ್ ಮಾಡ್ಕೊಂಡ್ರಲ್ವ, ಇಲ್ಲಿ ಅದ್ರ ಕೆಳಗಡೆ ನಿಮಗೆ ವ್ಯಾಲೆಟ್ ಇನ್ ಟೆಲಿಗ್ರಾಮ್ ಡೆಪಾಸಿಟ್ ಬಿಫೋರ್ ದ ಲಿಸ್ಟಿಂಗ್ ಅಂತ ಐತಲ್ಲ, ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ. ಅದನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಟೆಲಿಗ್ರಾಮ್ ವ್ಯಾಲೆಟ್ ಇರ್ಬೋದು, ಟೋನ್ ಕೀಪರ್ ವ್ಯಾಲೆಟ್ ಇರ್ಬೋದು, ಯಾವುದಕ್ಕೆ ಬೇಕು ಅದಕ್ಕೆ ಡೆಪಾಸಿಟ್ ಕೂಡ ಮಾಡ್ಕೊಳ್ಳಿ. ಇನ್ ಕೇಸ್ ಎಕ್ಸ್ಚೇಂಜ್ ಇಲ್ಲ ಅಂದರೆ, ಎಕ್ಸ್ಚೇಂಜ್ ಇದ್ದರೆ ಏನು ಪ್ರಾಬ್ಲಮ್ ಇಲ್ಲ, ಡೈರೆಕ್ಟಾಗಿ ಎಕ್ಸ್ಚೇಂಜಿಗೆ ವಿಡ್ರಾನ ಮಾಡ್ಕೊಳ್ಳಿ. ಸದ್ಯಕ್ಕೆ ವಿಡ್ರಾ ಅಪ್ಡೇಟ್ ಇರೋದು ಇಷ್ಟೇ. ನೋಡಬೇಕು ಈ ಒಂದು ಟೋಕನ್ ಎಷ್ಟಕ್ಕೆ ಲಿಸ್ಟ್ ಆಗುತ್ತೆ, ಎಷ್ಟು ಪ್ರಾಫಿಟ್ ಸಿಗುತ್ತೆ ಅಂದ್ಬಿಟ್ಟು. ಎಲ್ಲರ ಹತ್ರನೂ ಕರೆಕ್ಟಾಗಿ ಪ್ರಾಪರಾಗಿ ಮೈನಿಂಗ್ ಮಾಡ್ಕೊಂಬಂತು ಅಂದರೆ ಹತ್ತತ್ರ ನಿಮಗೆ 30,000 40,000 ಟೋಕನ್ಸ್ ಪಕ್ಕ ಇದ್ದೇ ಇರುತ್ತೆ. ಸೊ ಹತ್ತತ್ರ ಮಿನಿಮಮ್ ಇನ್ ಕೇಸ್ ಆ ಒಂದು ಟೋಕನ್ ಪ್ರಾಫಿಟ್ ಆಗ್ತದೆ. ಇನ್ ಕೇಸ್ ₹1 ಲಿಸ್ಟ್ ಆಯಿತು ಅಂದರೆ ಗೊತ್ತಲ್ಲ, 30,000 to 40,000 ಆಗುತ್ತೆ. ನೋಡೋಣ, ತುಂಬ ಎಕ್ಸ್ಚೇಂಜ್ ಈವನ್ ಬೈನಾನ್ಸಲ್ಲಿ ಕೂಡ ಲಿಸ್ಟಿಂಗ್ ಆಗ್ತಿರೋದ್ರಿಂದ ಪ್ರೈಸ್ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ನೋಡೋಣ ಎಷ್ಟಾಗುತ್ತೆ ಅಂದ್ಬಿಟ್ಟು. ಸದ್ಯಕ್ಕಂತೂ ಪ್ರತಿಯೊಬ್ಬರು ಕೂಡ ನಾಳೆ ಒಳಗಡೆ ಈ ಒಂದು ಸ್ಟೆಪ್ಪನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ, ಮಿಸ್ ಅಂತ ಮಾಡ್ಕೊಂಬಿಡಿ. ಥ್ಯಾಂಕ್ ಯು.